ಗಟ್ಟಿ ಇರಲವ್ವ ನಿನ್ನ ಶೀಲ, ನಿನ್ನ ಗಂಡಗೊಬ್ಬಗ ಮೀಸಾಲ. ಗಟ್ಟಿ ಇರಲವ್ವ ನಿನ್ನ ಶೀಲ, ನಿನ್ನ ಗಂಡಗೊಬ್ಬಗ ಮೀಸಾಲ. ಇತ್ತ ಬಾರವ್ವ ನನ್ನ ಮಗಳ, ಇತ್ತ ಬಾರವ್ವ ನನ್ನ ಮಗಳ. ಹೆಚ್ಚು ಹೇಳಾಕ ಏನಿಲ್ಲ, ನನ್ನ ಕರುಳಿನ ಕುಡಿ ನೀನು. ಹಿಂಗೆ ಅಳುಕುತ್ತ ಕುಂತ್ಯಾಕ, ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ. ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ. ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು, ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು. ಕುಡಿಬಿಟ್ಟು ಹೊರಗೆ ಬಂದು ಹೂವಣ್ಣು ಕೊಡದೇನ. ಇಡೀ ಮರದಾಗ ನನ್ನವ್ವ ನಗು ನಗುತ್ತಾ ನೀ ಹೋಗ್ಯವ್ವ. ಇಡೀ ಮರದಾಗ ನನ್ನವ್ವ ನಗು ನಗುತ್ತಾ ಹೋಗವ್ವ. ನಾ ಎಷ್ಟು ದಿನ ಸಾಕ್ಯವ್ವ, ಕಡಿತನಕ ನಿಂಗಂಡವ್ವ. ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ. ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ. ಹೆಣ್ಣು ಸಣ್ಣಾಕೆ ಇರುವಾಗ ತಂದೆ ತಾಯ ಮಡಿಲಾಗ. ಹೆಣ್ಣು ಸಣ್ಣಾಕೆ ಇರುವಾಗ ತಂದೆ ತಾಯ ಮಡಿಲಾಗ. ನಿನ್ನ ಯೌವನೆಂಬು ಕಾಲ ನಿನ್ನ ಗಂಡನ ಪಾಲಾಗ. ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆಳ್ಳಿಗೆ ಈ ಪರತಂತ್ರ ಜನ್ಮವ ಶಿವ ಕೊಟ್ಟಾನ ಹೆಣ್ಣಿಗೆ. ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ. ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ. ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ. ನಿನ್ನ ಗಂಡಾಗ ಇರ್ತಾರ ಚಂದ ಸಿರಿವಂತ ಗೆಳೆಯಾರ. ನಿನ್ನ ಗಂಡಾಗ ಇರ್ತಾರ ಚಂದ ಸಿರಿವಂತ ಸ್ನೇಹಿತಾರ. ನಿನ್ನ ಚೆಲುವ ರೂಪ ನೋಡಿ ಮೋಗಿಸಿ ಬಿಟ್ಟಾರ. ಗಟ್ಟಿ ಇರಲವ್ವ ನಿನ್ನ ಶೀಲ, ನಿನ್ನ ಗಂಡಗೊಬ್ಬಗ ಮೀಸಾಲ. ಗಟ್ಟಿ ಇರಲವ್ವ ನಿನ್ನ ಶೀಲ, ನಿನ್ನ ಗಂಡಗೊಬ್ಬಗ ಮೀಸಾಲ. ಇತ್ತ ಬಾರವ್ವ ನನ್ನ ಮಗಳ, ಇತ್ತ ಬಾರವ್ವ ನನ್ನ ಮಗಳ. ಹೆಚ್ಚು ಹೇಳಾಕ ಏನಿಲ್ಲ, ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ. ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ. ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ. ಹೋಗಿ ಬಾ ಮಗಳೇ, ಹೋಗಿ ಬಾ ಮಗಳೇ. ಥ್ಯಾಂಕ್ ಯು. ಉತ್ತರ ಕರ್ನಾಟಕದಲ್ಲಿ ಒಂದು ಜಾನಪದದೊಂದು ಹಾಡಿದೆ. ಆಮೇಲೆ ಹಾಡಕತ್ತಿ ಮುಗಿದ ಅದಕ್ಕೆ 7 ಗಂಟೆ ಮಧ್ಯದಲ್ಲಿ ಎಲ್ಲ ಬೋರ್ ಆಗಿದೆ. ಅದಕ್ಕೆ ತಂದೆ ತಾಯಿಗಳು ಯಾವ ರೀತಿ ಹೆಣ್ಣು ಮಗಳಿಗೆ ಬುದ್ಧಿ ಹೇಳ್ತಾರೆ ಅನ್ನೋ ವಿಚಾರದಲ್ಲಿ ಆಮೇಲೆ 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 ಪರ್ಮಿಷನ್ ಕೊಡಲ್ಲ, ಕೊಡ್ತೀನಿ. ಆಮೇಲೆ ಇನ್ಯಾವತ್ತೂ ಕೇಳಲ್ಲ. ಏಯ್ ಕುತ್ಕೋ, ಸುಮ್ಮನೆ ಸಾಕು. ಮಾತಾಡ. ಹಾಡ್ಬೇಕ ಅಲ್ಲ, ಇಷ್ಟೊಂದು ಡಿಮ್ಯಾಂಡ್ ಅಲ್ಲಪ್ಪ, ಇಷ್ಟೊಂದು ಡಿಮ್ಯಾಂಡ್. ಎಷ್ಟು ಜನ ಸಪೋರ್ಟ್ ನೋಡಿ. ಆಯ್ತು, ಮೆಜಾರಿಟಿ ಕ್ಯಾರಿ ದಿ ಪಾಯಿಂಟ್. ಮತ್ತೆ ಅದಕ್ಕೆ ನರಸಿಂಹನಾಯ್ಕರ ಇಲ್ಲ ಇಲ್ಲ, ಅವೇನೋ ಹಾಡ್ತಾಂತ ಹಾಡ್ಬಿಡಿ. ಆಮೇಲೆ ಏಯ್ ಕೇಳಿದ್ರೆ ಮೇಕೆ ಈ ಒತ್ತಡ ಖಿನ್ನತೆಯ ಬಗ್ಗೆ ಎಲ್ಲ ಮಾತನಾಡುವಾಗ ಮಧ್ಯ ಮಧ್ಯದಲ್ಲಿ ಏನು ಕುಕ್ಕರ್ನ ಒಂದು ಇದ್ದಾಗೆ ಆ ಒತ್ತಡವನ್ನೆಲ್ಲ ಅವ್ರು ರಿಲೀಸ್ ಮಾಡ್ತಾರೆ. ಎಲ್ಲ ತುಂಬಾ ಒತ್ತಡದಲ್ಲಿದ್ದಾರೆ. ಅದಕ್ಕೆ ಹಾಡು ಯಾಕೆ ಅಂತ ಹೇಳಿದ್ರೆ, ಈಗ ಹೇಳಿದ್ರು ಹೆಣ್ಣು ಮಗ ಬುದ್ಧಿ ಅದನ್ನೇ ಆಡೋ ಗೊತ್ತಾಗ್ಬೇಕಲ್ಲ ಅವ್ರಿಗೆ ಏನು ಅಂತ. ನಮ್ಗೆ ಅನೇಕ ಜನ ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ. ಅದಕ್ಕೆ ತಾಯಿಯಾದವಳು
ತನ್ನ ಮಗಳನ್ನ ಗಂಡನ ಮನೆಗೆ ಮದುವೆ ಮಾಡಿ ಕಳಿಸ್ಕೊಡುವಾಗ ಕೆಲವು ಬುದ್ಧಿ ಮಾತನ್ನ ಹೇಳ್ತಾಳೆ. ಅದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇರ್ತಕ್ಕಂಥದ್ದು ಹಾಡೋದು. ನನ್ನ ಕರುಳಿನ ಕುಡಿ ನೀನು, ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ, ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ, ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ. ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು, ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು, ಕುಡಿಬಿಟ್ಟು ಹೊರಗೆ ಬಂದು ಹಣ್ಣು ಕೊಡದೇನ, ಇಡೀ ಮರದಾಗ ನನ್ನವ್ವ ನಗು ನಗುತ್ತಾ ನೀ ಹೋಗ್ಯವ್ವ, ಇಡೀ ಮರದಾಗ ನನ್ನವ್ವ ನಗು ನಗುತ್ತಾ ಹೋಗವ್ವ, ನಾ ಏಟು ದಿನ ಸಾಕ್ಯವ್ವ, ಕಡಿತನಕ ನಿಂಗಂಡವ್ವ, ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ, ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ. ಹೆಣ್ಣು ಸಣ್ಣಾಕೆ ಇರುವಾಗ ತಂದೆ ತಾಯ ಮಡಿಲಾಗ, ಹೆಣ್ಣು ಸಣ್ಣಾಕೆ ಇರುವಾಗ ತಂದೆ ತಾಯ ಮಡಿಲಾಗ, ನಿನ್ನ ಯೌವನೆಂಬು ಕಾಲ ನಿನ್ನ ಗಂಡನ ಪಾಲಾಗ, ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆಳ್ಳಿಗೆ, ಈ ಪರತಂತ್ರ ಜನ್ಮವ ಶಿವ ಕೊಟ್ಟಾನ ಹೆಣ್ಣಿಗೆ, ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ, ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ, ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ. ನಿನ್ನ ಗಂಡಾಗ ಇರ್ತಾರ ಚಂದ ಸಿರಿವಂತ ಗೆಳೆಯಾರ, ನಿನ್ನ ಗಂಡಾಗ ಇರ್ತಾರ ಚಂದ ಸಿರಿವಂತ ಸ್ನೇಹಿತಾರ, ನಿನ್ನ ಚೆಲುವ ರೂಪ ನೋಡಿ ಮೋಹಿಸಿ ಬಿಟ್ಟಾರ, ಗಟ್ಟಿ ಇರಲವ್ವ ನಿನ್ನ ಶೀಲ ನಿನ್ನ ಗಂಡ ಗೊಬ್ಬಾಗ ಮೀಸಾಲ, ಗಟ್ಟಿ ಇರಲವ್ವ ನಿನ್ನ ಶೀಲ ನಿನ್ನ ಗಂಡ ಗೊಬ್ಬಾಗ ಮೀಸಾಲ, ಇತ್ತ ಬರವ್ವ ನನ್ನ ಮಗಳ, ಇತ್ತ ಬರವ್ವ ನನ್ನ ಮಗಳ, ಹೆಚ್ಚು ಹೇಳಾಕ ಏನಿಲ್ಲ, ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ, ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ, ನನ್ನ ಕರುಳಿನ ಕುಡಿ ನೀನು, ಹಿಂಗೆ ಅಳುಕುತ್ತ ಕುಂತ್ಯಾಕ. ಹೋಗಿ ಬಾ ಮಗಳೇ, ಹೋಗಿ ಬಾ ಮಗಳೇ. ಥ್ಯಾಂಕ್ ಯು. ಪರತಂತ್ರ ಅತಂತ್ರ ಸ್ವತಂತ್ರ, ನಾವೀಗ ಸ್ವತಂತ್ರರು ಪರತಂತ್ರರಲ್ಲ, ನಾವೀಗ ಸ್ವತಂತ್ರರು ಪರತಂತ್ರರಲ್ಲ. ಹೇಗೆ ಹೇಳ್ಬೇಕಂತ ಹೇಳಿದಾಗೆ ಗಂಡು ಮಕ್ಕಳು ಸಹ ಹೇಗೆ ಇರ್ಬೇಕಂತ ಹೇಳ್ಬೇಕಲ್ಲ ತಾಯಿ, ಅದ್ರ ಕೊರತೆ ಈ ಹದಿಹರೆಯದ ವಯಸ್ಸಿನಲ್ಲಿ ನಡೆಯುತ್ತೆ. ಬರೋಬ್ಬರ ಮಾನ್ಯ ವೈಫು ಅಂತ ಹಾಡಿನಂಗೆ ಇರ್ತದೆ ಅಂತ. ಮಾನ್ಯ ಸಭಾಪತಿಗಳೇ, ಅತ್ಯಂತ ಪ್ರಮುಖವಾದ ವಿಷಯದ ಬಗ್ಗೆ ಇವತ್ತು ಮೇಲ್ಮನೆ ಮಾತು ಹೇಳ್ತಾರೆ. ಮೇಲ್ಮನೆ ಇವತ್ತು ಅತ್ಯಂತ ಇವಾಗಿನ ಕಾಲ ಹೇಳಿಲ್ಲ. ಒಂದು ನಿಮಿಷ ಮತ್ತೆ ತಪ್ಪು ಹೋಗ್ಬಾರ್ದು. ಮೊನ್ನೊಬ್ಬ ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ನೀವು ಹೇಳಿದ್ರಿ ಹೆಣ್ಮಗಳು ಇವಾಗಿನ ಏನ್ ಮಗಳನ್ನ ಕಳಿಸ್ತಿರ್ತಾರಲ್ಲ ಬಹಳ ಅಳ್ತಿರ್ತಾಳಂತಕಿ. ಇವಾಗಿನ ಹೆಣ್ಮಗಳ ಅಂದ್ರೆ ಈಗ ತಮ್ಮ ಮಕ್ಕಳು ಹೆಣ್ಮಕ್ಳು ಕಳಿಸುವಾಗ ಅಳ್ತಿರ್ತಾಳಂತ. ಹೆಣ್ಮಗಳು ಹೇಳ್ತಾಳಂತಕ್ಕೆ ಹೋಗಾಕಿ ಗಂಡನ ಮನೆಗೆ, ಅವ ಅಳಬೇಡ, ನಾವು ಹೋಗಿ 2-3 ತಿಂಗಳು ಬೇರೆ ಮನೆ ಮಾಡ್ತೀನಿ ಬಂದಿರಾಕೈತಿ. ಇದಕ್ಕೆ ಪೂರಕವಾಗಿ ಮೊನ್ನೆ ಟಿವಿಯಲ್ಲಿ ತೋರಿಸ್ತಾ ಇದ್ರು ಸಭಾಪತಿ ಅವರೇ, ನಾ ಹೇಳಿಲ್ಲ, ಸ್ವಾಮಿಗಳು ಹೇಳಿದ್ರು. ಮದುವೆ ಆಗಿ
ಇದಕ್ಕೆ ಪೂರಕವಾಗಿ ಆರೋಪ ಅಲ್ಲ, ಹೇಳಿದೆ. ಇದಕ್ಕೆ ಪೂರಕವಾಗಿ ಮೊನ್ನೆ ಟಿವಿಯಲ್ಲಿ ತೋರಿಸ್ತಾ ನಾ ಇದ್ರು. ಹೇಳಿನ ಹೇಳಿಲ್ಲ, ಅದಕ್ಕೆ ಸ್ವಾಮಿಗಳು ಹೇಳ್ತೀವಿ ನಾನು. ಮದುವೆ ಆಗಿ ಗಂಡು ಸೈಲೆಂಟ್ ಆಗಿ ನಡ್ಕೊಂಡು ಹೋದ್ರೆ ಬ್ಯಾಂಡ್ ಸೆಟ್ ಅಲ್ಲಿ ಕುಣ್ಕೊಂಡು ಹೋಗ್ತಾ ಇದ್ಲು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ನೋಡಿ. ನಾ ಪೂರ್ಣಿಮೆಗೆ ಹಾಗಾಗಿ ಈಗಿನ ಹೇಳ್ತೀನಿ. ಪರಿಸ್ಥಿತಿ ಹಾಗಾಗಿದೆ ಅಕ್ಕ. ಪೂರ್ಣಿಮೆಗೆ ಹೇಳ್ತೀನಿ. ಮಾನ್ಯ ಸಭಾಪತಿಗಳೇ, ಅತ್ಯಂತ ಒಂದು ಪ್ರಮುಖವಾದಂಥ ವಿಷಯದ ಬಗ್ಗೆ ಮೇಲ್ಮನೆ ಇವತ್ತು ಎಲ್ಲ ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಿರುವಂಥದ್ದು. ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳಿಗೆ ಬರುವಂತ ಏನಾದರೂ ಒಂದು ಬ್ಯಾಗೇಜ್ ಇದೆ ಅಂತಂದ್ರೆ ಇಲ್ಲಿ ಪಟ್ಟಿ ಮಾಡಿರುವಂತ ಸಮಸ್ಯೆಗಳು. ಇದು ಭಾರತಕ್ಕೆ ಅಥವಾ ನಮ್ಮ ಮಧ್ಯದಲ್ಲಿ ಇದೆಲ್ಲವೂ ಕೂಡ ಈ ರೀತಿ ಹದಿಹರೆಯದ ಮಕ್ಕಳಲ್ಲಿ ಬರುವಂತ ಸಮಸ್ಯೆಗಳನ್ನು ನಾವು ಇವತ್ತು ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ರೆ, ಏನು ಆರ್ಥಿಕವಾಗಿ ಸದೃಢವಾಗಿದ್ದಂತ ದೇಶಗಳು, ಅದು ಯುರೋಪ್ನಲ್ಲಿರುವಂತ ದೇಶಗಳಾಗಿರ್ಬೋದು ಅಥವಾ ಅಮೆರಿಕ ಇತ್ಯಾದಿ ದೇಶಗಳಲ್ಲಿ ಕಳೆದ ಹಲವಾರು ದಶಕಗಳ ಹಿಂದೆನೇ ಈ ಸಮಸ್ಯೆಗಳನ್ನು ಅವರು ಎದುರಿಸುವಂತ ಕೆಲಸ ಆಯಿತು. ಅದಕ್ಕೆ ನೀವು ಬೇರೆ ಬೇರೆ ಸಂಸ್ಕೃತಿ ಅಂತ ಕರೆದ್ರೂ ಕೂಡ ಅಲ್ಲಿ ಅತಿಯಾದಂತ ಏನು ಮಕ್ಕಳಿಗೆ ಆ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಫ್ರೀಡಮ್ ಇರ್ಬೋದು, ಅಥವಾ ತಾವು ಮಾಡ್ತಾ ಇರುವಂತದ್ದು ಎಲ್ಲವೂ ಕೂಡ ಸರಿ ಇದೆ ಅನ್ನೋಂಥ ರೀತಿಯಲ್ಲಿ ಅವರಿಗೆ ಶಕ್ತಿ ಕೊಡುವಂತ ಕಾನೂನು ಇರ್ಬೋದು, ಮುಂದೆ ಅದು ಎಷ್ಟು ಮಾರಕ ಆಗುತ್ತೆ ಅನ್ನುವಂಥದ್ದು ಆ ದೇಶಗಳು ತದನಂತರ ಬಹಳ ಸಮಯ ಆದ ನಂತರ ಅದನ್ನು ಅರ್ಥ ಮಾಡ್ಕೊಂಡಿದೆ. ಬಹುಶಃ ಈ ರೀತಿಯಾದಂಥ ಚರ್ಚೆ ಸರ್ಕಾರವಾಗಿ ಯಾವ ರೀತಿ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋಬಹುದು ಅನ್ನೋಂಥದಕ್ಕೆ ಒಂದು ನಾಂದಿ ಆಡುವಂತ ಕೆಲಸ ಇವತ್ತು ಆಗಿದೆ ಅಂತ ನಾನು ಭಾವಿಸ್ತೇನೆ. ಮಾನ್ಯ ಸಭಾಪತಿಗಳೇ, ಇಲ್ಲಿ 10 ವಿಷಯಗಳನ್ನ ಪಟ್ಟಿ ಮಾಡಿದ್ದಾರೆ. ನಾನು 10 ಕೂಡ ಓದೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲ ಇದೆ ಕಣ್ಮುಂದೆ. ಈ 10ರಲ್ಲಿ 5 ಸಮಸ್ಯೆಗಳಿಗೆ ಪ್ರಾರಂಭ ಆಗುವಂಥದ್ದು ಎಲ್ಲಿ ಅಂತಂದ್ರೆ ಮನೆಯಿಂದಾನೆ. ಮನೆಯಲ್ಲೇ ಈ 5 ಸಮಸ್ಯೆಗಳಿಗೆ ಒಂದು ಮಗುವಿನ ಮನಸ್ಸಿನಲ್ಲಿ ಈ 5 ವಿಷಯಗಳನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾರೆ. ಅದು ವಿಶೇಷವಾಗಿ ಇವತ್ತಿನ ಸಂದರ್ಭದಲ್ಲಿ ಏನು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅನ್ನುವಂತ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ತಂದೆ, ತಾಯಿ ಮತ್ತು ಒಂದು ಮಗು, ಆ 3 ಜನರು ಆ ನ್ಯೂಕ್ಲಿಯರ್ ಫ್ಯಾಮಿಲಿಯ ಸದಸ್ಯರು. ಆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿರುವಂತವರು ಆ 3 ಜನ ತಮ್ಮ ಒಳಗಡೆ ಒಂದು ಅಂತರ್ಯುದ್ಧ ನಡೆಸ್ತಾ ಇರ್ತಾರೆ. ತಂದೆ ತನ್ನದೇ ಆದಂತ ಜಗತ್ತಿನಲ್ಲಿ, ತಾಯಿ ತನ್ನದೇ ಆದಂತ ರೀತಿಯಲ್ಲಿ, ಅವರಿಬ್ಬರನ್ನು ನೋಡಿ ಬೆಳೆಯುವಂತ ಮಗು, ಅದು ಕೂಡ ಒಂದು ದ್ವಂದ್ವ ರೀತಿಯಾದಂತ ಒಂದು ಮಾನಸಿಕ ತುಮುಲದ ಹೋರಾಟದ ಮಧ್ಯೆ ಅದು ಬೆಳೀತಾ ಬರುತ್ತೆ. ಹಿಂದೆ ಇತ್ತು, ನಮ್ಮ ಹಿರಿಯರು ಹೇಳ್ತಾ ಇದ್ರು, ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ. ಆದರೆ ಇವತ್ತು ಅದು ಯಥಾವತ್ತಾಗಿ ವಿರುದ್ಧದ ರೀತಿಯಲ್ಲಿ ನಡೀತಾ ಇರೋಂತ ನಾವು ನೋಡಿದ್ದೇವೆ. ಮಕ್ಕಳು ಬೀದಿಗೆ ಬಂದರೂ ಪರವಾಗಿಲ್ಲ, ನಾವು ಮೆಟೀರಿಯಲ್ ಕಂಫರ್ಟ್ ಅನ್ನ ಎಷ್ಟು ಮಾಡ್ಕೋಬೇಕು ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಒಲವು ಕೊಡುವಂಥದ್ದು ಇವತ್ತು ಆಗಿದೆ. ಹಿಂದೆ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ಯಾವ ರೀತಿ ಇತ್ತು ಅಂತಂದ್ರೆ, ಒಟ್ಟು ಕುಟುಂಬದಲ್ಲಿ ಇರುವಂತದ್ರಲ್ಲಿ ತಂದೆ ತಾಯಿ ತನ್ನ ಮಗುಗೆ ಏನು ಹೇಳಕ್ ಆಗ್ಲಿಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಯಾರು ಒಬ್ರು ದೊಡ್ಡವರು, ಚಿಕ್ಕಪ್ಪನೋ ದೊಡ್ಡಪ್ಪನೋ, ಅವರಿಗೆ ಸರಿ ದಾರಿಗೆ ಬರುವಂತ ಬುದ್ಧಿವಾದದ ಮಾತುಗಳನ್ನು ಹೇಳ್ತಾ ಇದ್ರು. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಏನು ಕೂಡ ಶಿಕ್ಷೆ ಕೊಡುವಂತದ್ದಿಲ್ಲ. ನಾನು ಮೊನ್ನೆ ಯಾವ್ದೋ ಟಿವಿಯಲ್ಲಿ ನೋಡ್ತಾ ಇದ್ದೆ, ಶಾಲೆ ಮುಂದೆ ಪ್ರತಿಭಟನೆ ಮಾಡಿದಾರೆ, ಹೋಗಿ ನಮ್ಮ ಮಗುಗೆ ಏನೋ ಬೈದ್ರಿ ಅಥವಾ ನೀವು ಪನಿಷ್ಮೆಂಟ್ ಕೊಡ್ತಾ ಇದ್ದೀರಾ ಅಂತೇಳಿ. ಅಂದ್ರೆ ಈ ರೀತಿಯಾದಂತ ಒಂದು ಪರಿಸ್ಥಿತಿಗೆ ಇವತ್ತು ಸಮಾಜ ಹೋಗ್ತಾ ಇದೆ. ಸುಪ್ರೀಂ ಕೋರ್ಟ್ ರೂಲಿಂಗ್ ಐತೆ, ಅದು ಕೊಡಬಾರ್ದಂತೆ ಮಕ್ಕಳಿಗೆ. ಹಾಗಾಗಿ ಹಿಂದೆ ಶಿಕ್ಷಣಕ್ಕೆ ಕಡಿಮೆ ಒತ್ತು ಕೊಡ್ತಾ ಇದ್ರು, ಸಂಸ್ಕಾರಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು. ಇವತ್ತೇನಾಗಿದೆ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಮಕ್ಕಳು ಶಿಕ್ಷಣದಲ್ಲಿ ಹೈಯೆಸ್ಟ್ ಆಗ್ಬೇಕು, ಎಲ್ಲರಿಗಿಂತ ಜಾಸ್ತಿ ಬುದ್ಧಿವಂತರಾಗಬೇಕು, ಎಲ್ಲರಿಗಿಂತ ಜಾಸ್ತಿ ತಿಳ್ಕೊಂಡಿರ್ಬೇಕು, ತಾನು ಯಾರು ಸಾಧನೆ ಮಾಡ್ದಲೇ ಇರೋಂಥದ್ದನ್ನು ಸಾಧಿಸಬೇಕು ಅನ್ನೋಂತ ರ್ಯಾಟ್ ರೇಸಿಗೆ ಮಕ್ಕಳನ್ನ ದೂಡುವಂತ ಕೆಲಸವನ್ನ ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಮಾಡ್ತಾ
ಸಂಸ್ಕಾರವನ್ನ ಕಡಿಮೆ ಮಾಡುವಂತ ಕೆಲಸ ಆಗಿದೆ. ನಾನು ಒಂದು ಸಣ್ಣ ಕಥೆಯನ್ನ ತಮಗೆ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಒಬ್ಬ ಬಹಳ ದೊಡ್ಡ ಕ್ರಿಮಿನಲ್, ಆತನಿಗೆ ಶಿಕ್ಷೆ ಆಗುತ್ತೆ, ಜೈಲಿಗೆ ಹೋಗ್ತಾನೆ. ತದನಂತರ ಆತನಿಗೆ ಮರಣದಂಡನೆ ಆಗುವಂತ ಆದೇಶ ಕೋರ್ಟ್ನಿಂದ ಬರುತ್ತೆ. ಮರಣದಂಡನೆ ಗಲ್ಲಿಗೇರಿಸೋ ದಿನನೂ ಕೂಡ ನಿಶ್ಚಯ ಆಗುತ್ತೆ. ಕೊನೆ ಆಸೆ ಏನು ಅಂತ ತಾಯಿ ಹತ್ರ ಮಾತಾಡಬೇಕು ಅಂತ ಅವನು ಅಭಿಲಾಷೆಯನ್ನ, ಕೊನೆ ಆಸೆಯನ್ನ ವ್ಯಕ್ತಪಡಿಸ್ತಾನೆ. ಪೊಲೀಸರು ತಾಯಿಯನ್ನ ಕರ್ಕೊಂಡ್ಬಂದು ಮಗನ ಎದುರುಗಡೆ ಕೂರಿಸಿದಾಗ ಮಗ ತಾಯಿಗೆ ಹೇಳ್ತಾನೆ, ನಾನು ಇವತ್ತು ಏನಾದ್ರೂ ಈ ಸ್ಥಿತಿಯಲ್ಲಿ ಇವತ್ತು ನೇಣಗಂಬದಲ್ಲಿ ಇವತ್ತು ನಾನು ನನ್ನ ಪ್ರಾಣ ಹೋಗ್ತಾ ಇದೆ ಅಂತಂದ್ರೆ ನೀನೇ ಕಾರಣ ಅಂತೇಳಿ ತಾಯಿಗೆ ಹೇಳ್ತಾನೆ. ಅದಕ್ಕೆ ತಾಯಿ ಕೇಳ್ತಾಳೆ, ನಾನೇನ್ ಮಾಡಿದೆ ಅಂತ. ನಾನು ಚಿಕ್ಕವನಿದ್ದಾಗ ಒಂದು ರಬ್ಬರ್ ಅನ್ನ ಪೆನ್ಸಿಲ್ ಅನ್ನ ಕತ್ಕೊಂಬಂದಾಗ ಮನೆಗೆ ನಾನು ತಂದೆ. ಅದು ನಿನಗೆ ಗೊತ್ತಾಯ್ತು, ನಿನ್ ಗಮನಕ್ಕೂ ಬಂತು, ನಂದಲ್ಲ ಯಾರ್ದೋ ಬೇರೆಯವ್ರದ್ದು ನನ್ನ ಕೈಯಲ್ಲಿ ಬಂದಿದೆ ಅಂತ. ಆದ್ರೆ ನೀನು ಆ ಸಂದರ್ಭದಲ್ಲಿ ನನ್ನ ಕಿವಿ ಹಿಂಡಿ ನನ್ನ ಸರಿದಾರಕ್ಕೆ ತರುವಂತ ಕೆಲಸವನ್ನ ನೀನ್ ಮಾಡಿದ್ದಿದ್ರೆ ನಾನು ಬಹುಶಃ ಇವತ್ತು ಸಮಾಜದಲ್ಲಿ ಗೌರವಿತ ಅಂತ ಬದುಕುವಂತ ದಾರಿ ನಾನು ಬರ್ತಾ ಇದ್ದೆ ಅಂತೇಳಿ. ಆದ್ರೆ ದುರಾದೃಷ್ಟವಶಾತ್ ಇವತ್ತು ಏನಾಗಿದೆ, ತಂದೆ ತಾಯಿಗಳಿಗೆ ತಮ್ಮ ಸ್ವಂತ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡೋಷ್ಟು ಕೂಡ ಅವ್ರಿಗೆ ಸಮಯ ಇಲ್ದಲೆ ಅಂತದಾಗಿದೆ. ತಾವು ತಮ್ಮ ಬದುಕು ತಮ್ಮ ಜೀವನ ಅನ್ನೋಂಥದನ್ನ ಹೆಚ್ಚು ನೋಡ್ತಾ ಇದ್ದಾರೆ ಬಿಟ್ರೆ ಮಕ್ಕಳನ್ನ ಯಾವ ರೀತಿ ತಾವು ಬೆಳೆಸಬೇಕು, ಮಕ್ಕಳಲ್ಲಿ ಏನೇನು ಕೊರತೆಗಳಿರುತ್ತೆ ಅದನ್ನ ಸರಿದೂಗಿಸುವಂತದಕ್ಕೆ ಅವ್ರ ಜೊತೆ ಎಷ್ಟು ಸಮಯವನ್ನ ಕೊಡಬೇಕು ಅನ್ನೋಂಥದ್ದೇ ಇವತ್ತು ಹೊರಟೋಗ್ಬಿಟ್ಟಿದೆ. ದ ಫ್ಯಾಮಿಲಿ ದಟ್ ಈಟ್ಸ್ ಟುಗೆದರ್ ಸ್ಟೇಸ್ ಟುಗೆದರ್ ಅನ್ನುವಂತ ಮಾತಿತ್ತು. ಯಾವ ಕುಟುಂಬ ಪ್ರತಿನಿತ್ಯ ದಿವಸ ರಾತ್ರಿ ಜೊತೆ ಕೂತು ಊಟ ಮಾಡ್ತಾರೆ ಅಥವಾ ಬೆಳಗ್ಗೆ ಜೊತೆ ಕೂತು ಉಪಹಾರ ಮಾಡ್ತಾರೆ, ಆ ಕುಟುಂಬ ಬಹಳ ವರ್ಷಗಳ ಕಾಲ ಜೊತೆಗಿರುತ್ತೆ ಅಂತೇಳಿ. ಆದ್ರೆ ಇವತ್ತು ಎಲ್ಲ ಊಟ ತಿಂಡಿ ಎಲ್ಲವೂ ಕೂಡ ಒಬ್ಬೊಬ್ರೆ ತಾವೇ ಬರ್ತಾರೆ, ತಮಗೆ ಬೇಕಾದ ಸಮಯಕ್ಕೆ ಬಂತ ಊಟ ಮಾಡ್ಕೊಂಡು ಟಿವಿ ಮುಂದೆ ಕೂತು ಊಟ ಮಾಡಿ ತಮ್ಮ ರೂಮ್ಗೆ ಹೋಗುವಂತ ವ್ಯವಸ್ಥೆಗಳಿದೆ. ಇದು ನಾನ್ ಭಾವಿಸ್ತೀನಿ ಮಾನ್ಯ ಸಭಾಪತಿಗಳೇ, ಸರ್ಕಾರಗಳು ಕಾನೂನು ತರೋದ್ರ ಮೂಲಕ ಇದರಿಂದ ಏನು ದೊಡ್ಡ ಪರಿವರ್ತನೆ ಆಗೋದಿಲ್ಲ. ಸಮಾಜ ತನ್ನ ಹೊಣೆಗಾರಿಕೆಯನ್ನ ನಿರ್ಣಯ ಮಾಡಬೇಕು. ಕಾನೂನು ಮಾಡೋಂಥದ್ದು ಶಿಕ್ಷೆ ಕೊಡೋದಿಕ್ಕೆ, ಅದೇ ಕಾನೂನು ಮಾಡೋಂಥದ್ದು ಯಾರೋ ತಪ್ಪು ಮಾಡಿರೋನ್ನ ಗುರುತಿಸಿ ಅವನಿಗೆ ಏನ್ ಮಾಡಬೇಕು ಅನ್ನೋಂಥದಕ್ಕೆ. ಆದ್ರೆ ಇದರ ಬಹುಪಾಲು ಜವಾಬ್ದಾರಿ ಇರುವಂತದ್ದು ಯಾರಿಗೆ ಅಂತಂದ್ರೆ ಒಂದು ಪೋಷಕರಿಗೆ, ತದನಂತರ ಸಮಾಜಕ್ಕೆ, ತದನಂತರ ತಾನು ತನ್ನ ಸುತ್ತಲೂ ಇರುವಂತಹ ಸ್ನೇಹಿತರನ್ನ ಗುರುತಿಸುವಂತ ಜವಾಬ್ದಾರಿಗಳೇನಿರುತ್ತೆ ಇದೆಲ್ಲವೂ ಕೂಡ ಒಂದು ಚೈನ್ ರಿಯಾಕ್ಷನ್ ಇದ್ದ ರೀತಿಯಲ್ಲಿ. ಒಂದು ಹುಡುಗ ಅಥವಾ ಒಂದು ಹುಡುಗಿ ಏಕಾಏಕಿ ಒಂದು ದಿವಸದಲ್ಲಿ ದಾರಿ ತಪ್ಪದಿಲ್ಲ. ದಾರಿ ತಪ್ಪಬೇಕು ಅಥವಾ ಈ ರೀತಿಯಾದಂತ ಮದ್ಯ ವ್ಯಸನ, ಸೈಬರ್ ವ್ಯಸನ, ಈ ರೀತಿಯಾದಂತ ಅನೇಕ ನಾವಿಲ್ಲೇನು ಸಾಮಾಜಿಕ ಪಿಡುಗಳನ್ನು ಪಟ್ಟಿ ಮಾಡಿದೀವಿ, ಒಂದು ನೈಟ್ ನಲ್ಲಿ ಅಥವಾ ಒಂದು ದಿವಸದಲ್ಲಿ ಈ ರೀತಿಯಾದಂತ ದಾರಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಒಳ್ಳೆ ಉದಾಹರಣೆ ಅಂತ ತಮಗೆ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯ ಸಭಾಪತಿಗಳೇ. ಪ್ರಜ್ಞಾನಂದ ಅನ್ನುವಂತ ಒಬ್ಬ ಚೆಸ್ ಚಾಂಪಿಯನ್, ವಿಶ್ವಕ್ಕೆ ಚೆಸ್ ಚಾಂಪಿಯನ್ ಆಗಿರುವಂತ ಪ್ರಜ್ಞಾನಂದ್, ಆಕೆ ತಾಯಿ ಇವತ್ತು ಕೂಡ ಪ್ರಾರಂಭ ದಿನ ಚೆಸ್ಸಿಗೆ ಅವನ್ನ ಕರ್ಕೊಂಡು ಹೋದಾಗ ಹೇಗೆ ಜೊತೆಗೆ ಹೋಗ್ತಾ ಇದ್ರು, ಇವತ್ತು ಅಂತಾರಾಷ್ಟ್ರೀಯ ಟೂರ್ನಮೆಂಟ್ಗಳು ಕೂಡ ಆಕೆ ಇವತ್ತು ಜೊತೆಗೆ ಹೋಗಿ ಆತನ ಹಿಂದೆ ನಿಂತು ಆತ ಎಲ್ಲೂ ಕೂಡ ಮುಂದೆ ಬರೋದಿಲ್ಲ. ಆಕೆ ಒಂದ್ ರೀತಿ ಶ್ಯಾಡೋ ರೀತಿಯಲ್ಲಿ ಜೊತೆಗಿದ್ದು ಕೆಲಸ ಮಾಡ್ತಾರೆ. ಆದ್ರೆ ಇವತ್ತೇನಾಗಿದೆ ಸಮಾಜದಲ್ಲಿ, ನನ್ನ ಮಕ್ಕಳು ಎಲ್ಲರಿಗಿಂತ ಚೆನ್ನಾಗಿರುವಂತ ಮೊಬೈಲ್ ತಗೋಬೇಕು, ನನ್ನ ಮಕ್ಕಳು ಎಲ್ಲರಿಗಿಂತ ಚೆನ್ನಾಗಿರೋ ಬಟ್ಟೆ ಹಾಕ್ಬೇಕು, ಎಲ್ಲವೂ ಕೂಡ ಕಾಂಪಿಟೇಷನ್, ಎಲ್ಲವೂ ಕೂಡ ಮೆಟೀರಿಯಲಿಸ್ಟಿಕ್ ಕಾಂಪಿಟೇಷನ್ ಇವತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಹುಡ್ತಾ ಇದ್ದಾರೆ. ಸಿಟಿಯಲ್ಲಿ ಆಗ್ತಾ ಇರೋಂಥದನ್ನ ಹಳ್ಳಿಯಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಆಮೇಲೆ ಮಾನ್ಯ ಸಭಾಪತಿಗಳೇ, ನಾನು ಬಹಳ ಬೇಸರಿಂದ ಹೇಳಬೇಕು, ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ಮಾಧ್ಯಮಗಳಂದ್ರೆ ಚಿತ್ರಗಳಲ್ಲಾಗಿರ್ಬೋದು, ಏನಾಗಿದೆ ಅಂತಂದ್ರೆ ಇವತ್ತು ಸಮಾಜದಲ್ಲಿ ಏನ್ ನೆಗೆಟಿವ್ ಇದೆ ಅದನ್ನ ಗ್ಲೋರಿಫೈ ಮಾಡುವಂತ ಕೆಲಸ ಮಾಡ್ತಾರೆ. ಇವತ್ತು ಉದಾಹರಣೆಗೆ ನಾವು ಇಲ್ಲಿ ಇಷ್ಟೊಂದು ಜನ ಕೂತು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಆದ್ರೆ ಮಾಧ್ಯಮ, ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ನಾನು ಪಿಕ್ಚರ್ ಅಂದ್ರೆ ಮೂವಿ ನಾನು ಹೇಳ್ತಂದ್ರೆ ಒಬ್ಬ ರಾಜಕಾರಣಿ ಅವ್ರನ್ನ ಹೇಗೆ ತೋರಿಸ್ತಾರೆ, ಒಬ್ಬ ಶಾಸಕ ಅವ್ರನ್ನ ಹೇಗೆ ತೋರಿಸ್ತಾರೆ, ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಸಮಾಜದ ಚಿಂತನೆಗಳು ಈ ಎಲ್ಲವಕ್ಕೂ ಕೂಡ ಕಾರಣ ಆಗಿದೆ. ನಾನು ನಮ್ಮ ಶಾಲಾ ಶಿಕ್ಷಣ ಸಚಿವರು ಬಹುತೇಕ ಸರ್ಕಾರದಿಂದ ಅವರೇ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ನನ್ನ ನಿರೀಕ್ಷೆ ಇದೆ. ನಾವು ಪ್ರಯತ್ನವನ್ನ ಮಾಡಬಹುದು. ಹಿಂದೆ
ಮಾರಲ್ ಸೈನ್ಸ್ ಅನ್ನುವಂಥ ಪೀರಿಯಡ್ ಇರ್ತಾ ಇತ್ತು. ನಾವು ನೀವೆಲ್ಲ ಓದ್ತಾ ಇರೋಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಮಾರಲ್ ಸೈನ್ಸ್ ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನುವಂಥ 2 ತರಗತಿಗಳು ಇರ್ತಾ ಇತ್ತು. ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅದಿತ್ತು. ಏನಂತಂದ್ರೆ ಶಿಕ್ಷಣದ ಜೊತೆಗೆ ಬೇರೆ ಬೇರೆ ನೀತಿಕತೆಗಳು, ಗುಂಪು ಆಟಗಳನ್ನು ಆಡುವಂಥದ್ದು, ಒಂದ್ ರೀತಿ ಸಹಬಾಳ್ವೆ ಮಾಡುವಂಥದ್ದು ಯಾವ ರೀತಿ ಅನ್ನೋಂಥದ್ದು ಕಲಿಸುವಂತ ಕೆಲಸ. ಇವತ್ತು ನಮ್ಮಲ್ಲಿ ಏನಾಗಿದೆ, ಇವತ್ತು ಸೈಕಾಲಜಿ ಒಂದ್ ಕಡೆ, ಫಿಸಿಯಾಲಜಿ ಒಂದ್ ಕಡೆ. ಇವತ್ತು ನಾವು ಹೆಚ್ಚು ಗಮನ ಕೊಡಬೇಕಾದ್ರೆ ಚೈಲ್ಡ್ ಸೈಕಾಲಜಿ ಬಗ್ಗೆ. ಆ ಸೈಕಾಲಜಿಯನ್ನ ಸರಿ ಮಾಡೋದಕ್ಕೆ ಏನಾದ್ರೂ ನಾವು ಕೌನ್ಸಿಲರ್ಸ್ ಗಳನ್ನ ಶಾಲೆ ಮಟ್ಟದಲ್ಲಿ ನಾವು ಅಲ್ಲೇ ಶಿಕ್ಷಕರಿಗೆ ಒಂದು ಸ್ವಲ್ಪ ತರಬೇತಿಯನ್ನ ಕೊಟ್ಟು ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾದ ತಕ್ಷಣ ತಂದೆ, ತಾಯಿ ಮತ್ತು ಮಗು ಇವ್ರ ಜೊತೆ ಕೂತು ಅವರನ್ನ ಸರಿದಾರಿಗೆ ತರುವಂತದಕ್ಕೆ ಏನ್ ಮಾಡಬೇಕು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸರ್ಕಾರ ಗಮನ ಕೊಡಬಹುದಾ ಅನ್ನೋಂಥದ್ದು ಒಂದು ನೋಡ್ಬೇಕು. ಇನ್ನೊಂದು ಆಸ್ ಎ ಗವರ್ಮೆಂಟ್ ನೋಡಪ್ಪ, ಒಂದೇ ಒಂದು ಆಸ್ ಎ ಗವರ್ಮೆಂಟ್ ನಾವು ಹೊಣೆಗಾರಿಕೆಯಲ್ಲಿ ಇಡೀ ಸಮಾಜವನ್ನ ಒಗ್ಗೂಡ್ಸ್ಕೊಂಡು ಮಾಡುವಂತದ್ದು ಏನಾದ್ರು ಕಾರ್ಯಕ್ರಮಗಳನ್ನ ತರಬಹುದಾ? ಈಗ ಎಷ್ಟೋ ಜನ ಕೌನ್ಸಿಲರ್ಸ್, ಅಕಾಡೆಮಿಕ್ ಕೌನ್ಸಿಲರ್ಸ್ ಆಗಿ, ಸೋಷಿಯಲ್ ಕೌನ್ಸಿಲರ್ಸ್ ಆಗಿ ಸಾಕಷ್ಟು ಸಹಕಾರ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ನಾನು ತಮ್ಮ ಮೂಲಕ ತಮ್ಮ ಈ ಸದನದ ಗಮನಕ್ಕೆ ತರ್ತೇನೆ. ನಾನು 10 ವರ್ಷಗಳ ಕಾಲ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದೀನಿ, ಹೆಲ್ತ್ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ನಾನೊಬ್ಬ ಜುವೆನೈಲ್ ಡಯಾಬಿಟಿಕ್. ನಾನು 13 ವರ್ಷ ಇದ್ದಾಗಲೇ ನನಗೆ ಡಯಾಬಿಟಿಸ್ ಬಂತು. ಬೇರೆಯವ್ರಿಗೆ ಚಿಕ್ಕ ಮಕ್ಳಿಗೆ ಬಂದಾಗ ಅವ್ರ ತಂದೆ ತಾಯಿಗಳ ಜೊತೆ ಕೂತು, ಅವ್ರ ಮಕ್ಕಳ ಜೊತೆ ಕೂತು, ನಾನು ದೊಡ್ಡ ಆಸ್ಪತ್ರೆಗಳಿಂದ ನನಗೆ ಫೋನ್ ಮಾಡೋರು, ಅವ್ರ ಜೊತೆ ಕೂತು ನಾನು ಕೌನ್ಸಿಲರ್ ಆಗಿ ಅವರು ಪ್ರಾರಂಭದಲ್ಲಿ ಏನು ಅವ್ರಿಗೆ ಮನಸ್ಸಲ್ಲಿ ಬಹಳಷ್ಟು ಸಂಕಷ್ಟಗಳಿರುತ್ತೆ ಅದನ್ನು ಸರಿಪಡಿಸುವಂತದಕ್ಕೆ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ದೇನೆ. ಈ ರೀತಿ ಸಮಾಜದಲ್ಲಿ ಇರೋಂಥವ್ರನ್ನ ಕರೆದು ಕೂರಿಸಿ ಚರ್ಚೆ ಮಾಡಿ ಅವರಿಗೆ ಕೌನ್ಸಿಲರ್ ಪೊಸಿಷನ್, ಅದು ಪೇಡ್ ಪೊಸಿಷನ್ ಆಗಿರೋಂಥ ಅವಶ್ಯಕತೆ ಇಲ್ಲ, ವಾಲಂಟರಿಯ ಪೊಸಿಷನ್ಗಳನ್ನ ಕೊಡುವಂತದಕ್ಕೆ ಸರ್ಕಾರ ಏನಾದರೂ ಕ್ರಮಗಳನ್ನ ರೂಪಿಸಿ ಅದರ ಮೂಲಕ ಈ ನ್ಯೂನತೆಗಳಲ್ಲಿ, ಈ ಸಮಸ್ಯೆಗಳನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬಹುದಾ ಅನ್ನುವಂಥ ತಾವು ಆಲೋಚನೆ ಮಾಡಿ ಅದಕ್ಕೆ ಒಂದು ನೀತಿಯನ್ನು ಕೂಡ ರೂಪಿಸುವಂತ ಕೆಲಸ ತಾವು ಮಾಡಿದ್ರೆ ಈ ಚರ್ಚೆಗೂ ಕೂಡ ಒಂದು ಒಳ್ಳೆ ಉತ್ತಮವಾದಂತ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಏನು ಮುಂದಿನ ಪೀಳಿಗೆಯನ್ನ ನಾವು ಗಟ್ಟಿಯಾದಂತ ರೀತಿಯಲ್ಲಿ ಇವತ್ತು ಮುಂದೆ ತಗೊಂಡು ಹೋಗುವಂತ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಅದು ಈ ಸದನದ ಮೂಲಕ ಸರ್ಕಾರ ಪ್ರಯತ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.